ಶಿವರಾಮ್ ಕಾರಂತ್ ಲೇಔಟಿದ್ದು ಎಲ್ಲ JCB ಇವತ್ತೆಲ್ಲ ನಡೀತಾ ಇದೆ, ಕೆಲಸ ನಡೀತಾ ಇದೆಯಲ್ಲ, ಕೆಲಸ ನೀಟಾಗೆಲ್ಲ ಮಾಡ್ತಾವ್ರಲ್ಲ ಕೆಲಸ. ನಿಂತಿರೋ ಪ್ಲೇಸ್ ಬಂದು 30-40 ಲೈನ್ ಇವೆಲ್ಲ. ಇದನ್ನು 30-40 ಲೈನು, ಇದು 30 ಫೀಟ್ ರೋಡು. 30 ಫೀಟ್ ರೋಡ್ ಇದು. ಇದು ಎಂಟ್ರೆನ್ಸ್ 40 ಫೀಟ್ ರೋಡ್. ಇದು ಸ್ಟ್ರೈಟ್ ಮಾಡ್ತಾ ಇದ್ದಾರೆ ಈ ಕಡೆ. 30 ಫೀಟ್ ರೋಡ್ ಇದು. 30-40 ಲೈನು, ಇದು 30-40 ಲೈನ್. ಇದೆಲ್ಲ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ನಾವು ನಿಂತಿರೋ ಪ್ಲೇಸಲ್ಲಿ ಮಿನಿಮಮ್ ಅಂದ್ರೂ ಬರುತ್ತೆ ಒಂದು 1000-2000 ಸೈಟ್ ಬರುತ್ತೆ ಇಲ್ಲಿ ಈ ಪಾಯಿಂಟಲ್ಲಿ. ಸುಮಾರು ಈ ಪಾಯಿಂಟಲ್ಲಿ 2000 ಸೈಟ್ಗಳು ಬರ್ತದೆ ಇಲ್ಲಿ. 30-40, ಆ ಕಡೆ ಹೋದರೆ 40-60, ಹಂಗೆ ಹೋದರೆ 50-80 ಬರುತ್ತೆ. ನಾವು ನಿಂತಿರೋ ಪ್ಲೇಸ್ ಬಂದು 30-40 ಲೈನ್. ಇವೆಲ್ಲ 30-40 ಲೈನ್, ಇವೆಲ್ಲ 30-40 ಲೈನ್ಗಳು. ಸುಮಾರು ಒಂದು 2000-3000 ವ್ಯೂ ಪಾಯಿಂಟ್ ಇದೆಲ್ಲ. ಅಲ್ಲಿ ಮನೆ ಕಟ್ಟಿರೋದೆಲ್ಲ ಎಲ್ಲ ಶಿವರಾಮ್ ಕಾರಂತ್ ಲೇಔಟ್ಗೆ ಯಾರೋ ರೆವಿನ್ಯೂ ಸೀಟ್ ಕೊನೆಗೆ ಇಟ್ಕೊಂಡ್ರೆ ಅವ್ರಿಗಿದು, ಅವ್ರೆಲ್ಲ ಬಿಟ್ಟಿದ್ದಾರೆ ಜಾಗ. ಅದೆಲ್ಲ ಜಮೀನ್ದಾರರೆಲ್ಲ ಇರ್ತಾರೆ. ಯಾರು ಮನೆ 2013 15 ಕಟ್ಟಿದಾರೋ ಅವ್ರಿಗೆಲ್ಲ ಮನೆ ಬಿಟ್ಬಿಟ್ಟಿದ್ದಾರೆ. ಮಿಕ್ತವ್ರಿಗೆಲ್ಲ ಡೆಮೊಲಿಷ್ ಮಾಡಿ ಲೇಔಟ್ ಮಾಡಿದ್ದಾರೆ. ನೀಟಾಗಿ ಮಾಡಿದ್ದಾರೆ ಲೇಔಟ್. ಒಳ್ಳೆಯ ವ್ಯೂ ಪಾಯಿಂಟ್ ಇದು. ನೀಟಾಗಿ ಬಂದಿದೆ ಲೇಔಟ್ ಇದು. ಹಳ್ಳ ದಿನ್ನೆ ಏನಿಲ್ಲ, ಎಲ್ಲ ಸಮ ಮಾಡಿಬಿಟ್ಟಿದ್ದಾರೆಲ್ಲ. ಎಲ್ಲ ಸಮ ಮಾಡಿ ನೀಟಾಗಿ ಮಟ್ಟ ಮಾಡಿ ಮಾಡ್ತಿದ್ದಾರೆ. ಬೇರೆ ಕಡೆ ತುಂಬ ಎಲ್ಲ ಕಂಪ್ಲೇಂಟ್ ಇತ್ತು. ಅದಕ್ಕೆ ಈಗ ಈ ಸರಿ ಎಲ್ಲ ಆಫೀಸರ್ಸ್ ಎಲ್ಲ ಮೀಟಿಂಗ್ ಮಾಡಿ ಹಳ್ಳ ದಿನ್ನೆಲ್ಲ ಇರಬಾರ್ದು, ನೀಟಾಗಿ ಇರಬೇಕು ಅಂತ ಕ್ಲೀನಾಗಿ ಮಾಡಿದ್ದಾರೆ, ಸಮ ಮಾಡಿ. ಪ್ರೈವೇಟ್ ಲೇಔಟೆಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅದಕ್ಕೆಲ್ಲ ಕಂಪ್ಲೇಂಟ್ ಇತ್ತು. ಅದಕ್ಕೀಗ ಅದೇ ಥರನೇ ಸೇಮ್ ಮಾಡಿದ್ದಾರೆ. ನೀಟಾಗೆಲ್ಲ ಹಳ್ಳ ದಿನ್ನೆಲ್ಲ ಮುಚ್ಚಿ ಮಟ್ಟ ಮಾಡಿ ಮಾಡಿರೋದು. ಸೊ ಜಮಾನದಲ್ಲಿ ಇದು ಒಳ್ಳೆ ಈ ಕಡೆ 30 ಅಡಿ ಗುಡ್ಡ ಐತಿ. ಇದು 30 ಅಡಿ ಗುಡ್ಡ ಸಮ ಮಾಡಿ ಮಾಡಿರೋದು. ಇವರು 30-40 ಲೈನ್. ಇವೆಲ್ಲ 30-40 ಲೈನ್ಗಳು ಇವೆಲ್ಲ. ಎಲ್ಲ 30-40 ಲೈನು. ಆ ಕಡೆ ಹಂಗೆ ಹೋದರೆ 40-60 ಎಲ್ಲ ಬರುತ್ತೆ ಆ ಕಡೆ. ಸುಮಾರು 2000 ವ್ಯೂ ಪಾಯಿಂಟ್ ಇದು. 2000 ಸೈಟ್ಸ್ ವ್ಯೂ ಪಾಯಿಂಟ್. ಇನ್ನು ಸೈಟ್ ನಂಬರೆಲ್ಲ ಬರೆದಿಲ್ಲ, ಬರೀತಾರೆ ಇಷ್ಟರಲ್ಲೇ. ಎಲ್ಲ ಎಲೆಕ್ಟ್ರಿಕ್ ಪೋಲು, ಸ್ಯಾನಿಟ್ರಿ, ವಾಟರ್ ಕಲೆಕ್ಷನ್ ಎಲ್ಲ ಬಂದುಬಿಟ್ಟಿದೆ. ರೋಡ್ ಕಟ್ಟಿಂಗ್ ಎಲ್ಲ ಕೊಡಲ್ಲ ಇಲ್ಲಿ, ಎಲ್ಲ ಒಂದೇ ಸರಿ ಬಂದಿರುತ್ತೆ ಎಲ್ಲ. ನೋಡಿ ಇದ್ರೊಳಗಡೆ ಎಲ್ಲ ನೋಡಿ ಎಲೆಕ್ಟ್ರಿಕ್ ಪೋಲ್ ಇದು. ಇದು ಸ್ಯಾನಿಟ್ರಿ. ಇದು ಕಾವೇರಿ ವಾಟ್ರು, ಮನೆ ಕಾವೇರಿ ವಾಟ್ರು. ಒಂದು ಸೈಟ್ ಇದು 30-40 ಲೈನ್ ಒಳಗಡೆ ಸ್ಯಾನಿಟ್ರಿ. ಆ ಕಡೆ ಸ್ಯಾನಿಟ್ರಿ ಇದೆ. ಇದು ಕಾವೇರಿ ವಾಟ್ರು. ಇಲ್ಲಿ ಇದ್ರೊಳಗಡೆ ಎಲ್ಲ ಬಂದಿರುತ್ತೆ. ಕಲೆಕ್ಷನ್ ತೊಗೊಬೇಕು ಅಷ್ಟೇ. ಮನೆ ಕಟ್ಟೋರು ಕಲೆಕ್ಷನ್ ತೊಗೊಬೇಕು. ಬಿಡಿಯಿಂದ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ ಎಲ್ಲ ಹಂಗೆ ಇಮಿಡಿಯೇಟಾಗಿ ನನಗೆ ಕಲೆಕ್ಷನ್ ತೊಗೊಬೋದು ಮನೆ ಕಟ್ಟೋರು. ಇದು ಸ್ಯಾನಿಟ್ರಿ. ಇದು ಸ್ಯಾನಿಟ್ರಿ ಪಿಟ್ಗುಂಡಿ. ಇದು ಮನೆಗೆ ಇದು ಮಾಡಿದ್ದಾರೆ. ಎಲ್ಲ 30-40 ಲೈನ್. ಇವೆಲ್ಲ 30-40 ಲೈನ್ಗಳು. ಮಿನಿಮಮ್ 2000 ಸೈಟ್ ಬರುತ್ತೆ ಇಲ್ಲಿ. 2000 ಸೈಟ್ಗಳು. ಪ್ಲ್ಯಾನೆಲ್ಲ ಇನ್ನೂ ಬಂದಿಲ್ಲ. ಪ್ಲ್ಯಾನೆಲ್ಲ ಬಂದಮೇಲೆ ಎಲ್ಲ ತೋರಿಸ್ತೀವಿ ನಿಮಗೆ. ಓಕೆ, ಡೌಟ್ ಇದ್ದರೆ ಕಮೆಂಟ್ ಹಾಕಿ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಫುಲ್ಲು ಲೇಔಟ್ ತೋರಿಸ್ತೀನಿ ಇರಲಿ ನಿಮಗೀಗ. ಇದು ಚಿಕ್ಕಬಳ್ಳಾಪುರ. ಅದು ನಾನು ತೋರಿಸ್ತಾ ಇರೋದು ಚಿಕ್ಕಬಳ್ಳಾಪುರ ಅಪಾರ್ಟ್ಮೆಂಟು. ಚಿಕ್ಕಬಳ್ಳಾಪುರ 8ನೇ ಮೈಲಿ. ಅದು ಸಂಭ್ರಮ್ ಕಾಲೇಜು. ಅದು ಕಟ್ತಾರೆ ಸಂಭ್ರಮ್ ಕಾಲೇಜು. ಇದು ಲಕ್ಷ್ಮೀಪುರ. ಹೀಗೆ ಹೋದರೆ ಗುಣಿಯಗ್ರಹಾರ, ಸೋಮಶೆಟ್ಟಹಳ್ಳಿ, ಅದು ಅಬ್ಬಿಗೆರೆ ಎಲ್ಲ ಬರುತ್ತೆ. ಅಬ್ಬಿಗೆರೆ ಎಲ್ಲ ಸೆಂಟ್ರಲ್ ಸೇರ್ಕೊಳ್ಳುತ್ತೆ ಎಲ್ಲ. ಹಂಗೆ ಹೀಗೆ ಹೋದರೆ ಬೇಲ್ಕೆರೆಗೆ ಹೋಗುತ್ತೆ. ಬೇಲ್ಕೆರೆ, ಯಲಹಂಕ. ಈಗ ಹೋದರೆ ಯಲಹಂಕ, ನ್ಯೂ ಟೌನ್ ಎಲ್ಲ 80 ದೊಡ್ಡ ರೋಡ್ ಮಾಡ್ತಾರೆ. 80 ಫೀಟ್ ರೋಡ್ ಮಾಡ್ತಿದ್ದಾರೆ. ಎಲ್ಲ ಚೆನ್ನಾಗಿ ಬರುತ್ತೆ ಲೇಔಟ್ ಎಲ್ಲ ಫಾರ್ಮೇಷನ್ ಆಗಿ ಪ್ಲ್ಯಾನ್ ಎಲ್ಲ ಫೈನಲ್ ಆಗುತ್ತಲ್ಲ, ಅವಾಗ ಚೆನ್ನಾಗಿ ಬರುತ್ತೆ ಲೇಔಟ್. ಇದು ಸೋಮಶೆಟ್ಟಹಳ್ಳಿ.
ಸೋಮಶೆಟ್ಟಹಳ್ಳಿ ಹೀಗೆ ಹೋದರೆ ಅದು ಸ್ಕೂಟ್ರ್ ಓಡಾಡ್ತಾ ಇರೋದ್ರೆ ಚಿಕ್ಕಬಳ್ಳಾರ್ಗೆ ಹೋಗುತ್ತೆ. ಚಿಕ್ಕಬಳ್ಳಾರು ಸೋಮಶೆಟ್ಟಹಳ್ಳಿ ಹೋಗುತ್ತೆ ಆ ಕಡೆ ಹಂಗೆ. ಇದು 2000 ಸೈಟ್ ಈ ವ್ಯೂ ಪಾಯಿಂಟ್. ಇದು ಸೆಂಟ್ರಲ್ಲಿ ಇರೋದು ನಾನು. ನೋಡಿ ಕಾಣಿಸ್ತಾರ ಸಪ್ತಗಿರಿ ಕಾಲೇಜು. ಸಪ್ತಗಿರಿ ಕಾಲೇಜ್ ಅದು ತುಮಕೂರು ರೋಡ್ ಇರೋದು 8ನೇ ಮೈಲಿ ಅಂತಾರ ಸಪ್ತಗಿರಿ ಕಾಲೇಜ್ ಅದು. ಇಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಅಷ್ಟೇ.